ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಯೇಸುವಿನ ಮಧುರವುಳ್ಳ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೀನಿ. ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ. ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವು ನಿಮ್ಮನ್ನು ಆಳ್ವಿಕೆ ಮಾಡಿ ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರಿಗೆ, ನಾವು ಒಂದು ದಿವಸದಲ್ಲಿ ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ. ವಿಶೇಷವಾಗಿ ನಾವೆಲ್ಲರೂ ಆರಾಧನೆಯನ್ನು ಮಾಡ್ತೇವೆ, ಮನೆಯಲ್ಲೂ ಮಾಡ್ತೇವೆ, ಸಭೆಯಲ್ಲಿ ಹೋಗಿ ನಾವು ಆರಾಧನೆಯನ್ನು ಮಾಡ್ತೇವೆ, ಸ್ತೋತ್ರವಾಗಲಿ ಮತ್ತು ಕೂಟಗಳಲ್ಲಿ ಕೂಡ ನಾವು ಆರಾಧನೆಯನ್ನು ನಾವು ಮಾಡುವಂಥವರಾಗಿದ್ದೇವೆ. ಪ್ರಿಯರೇ, ವಿಶೇಷವಾಗಿ ನಮ್ಮ ಆರಾಧನೆಗಳನ್ನು ನಾವು ಮಾಡಲೇಬೇಕು, ನಮ್ಮ ಕರ್ತವ್ಯ. ದೇವರಿಗೆ ಕೃತಜ್ಞತಾ ಸ್ತುತಿ ಯಜ್ಞವನ್ನು ಅರ್ಪಿಸಬೇಕು, ದೇವರಿಗೆ ಮಹಿಮೆ ಉಂಟಾಗಲಿ. ಈ ಆರಾಧನೆ ಮಾಡುವುದಕ್ಕಿಂತ ಮುಂಚಿತವಾಗಿ ನಮ್ಮ ಆರಾಧನೆಗಳು ದೇವರಿಗೆ ಸಮರ್ಪಕವಾದ ಯಜ್ಞವಾಗಿ ಅರ್ಪಿತವಾಗಬೇಕಾದರೆ, ನಮ್ಮ ಆರಾಧನೆ ಸ್ತುತಿಗಳು ದೇವರ ಸನ್ನಿಧಾನಕ್ಕೆ ಮುಟ್ಟಬೇಕಾದರೆ, ನಮ್ಮ ಜೀವಿತದಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ. ಪ್ರಿಯರೇ, ನಾವು ಸಾಮಾನ್ಯವಾಗಿ ನಾವು ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ಸ್ತುತಿ ಮಾಡಿ, ಪ್ರಾರ್ಥನೆ ಮಾಡ್ತೇವೆ, ಅಷ್ಟೇ ಮುಗೀತು ಎಂಬುದಾಗಿ ನಾವು ಕೆಲವೊಮ್ಮೆ ನೆನೆಸಿರ್ಬೋದು ಅಥವಾ ಅಂದುಕೊಂಡಿರ್ಬೋದು, ಅಥವಾ ನಿಮಗೆ ಕೆಲವು ಗೊತ್ತೂ ಇರ್ಬೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂತ ಹೇಳಿದರೆ, ನಾವು ಮಾಡುವಂಥ ಆರಾಧನೆಗಳು ಯಾವಾಗಾದರೂ ಮಾಡಲಿ ನಾವು, ಆದರೆ ಆ ಆರಾಧನೆ ದೇವರ ಸನ್ನಿಧಾನಕ್ಕೆ ಮೆಚ್ಚುಗೆ ಆಗಬೇಕಂತ ಹೇಳಿದರೆ, ಒಂದು ಸುಗಂಧ ವಾಸನೆಯಾಗಿ ಸಮರ್ಪಕ ಯಜ್ಞವಾಗಿ ದೇವರ ಸನ್ನಿಧಾನವನ್ನು ಮುಟ್ಟಬೇಕಂತ ಹೇಳಿದರೆ, ದೇವರ ನಾಮ ಮಹಿಮೆ ಪಡಿಸಬೇಕೆಂಬುದಾಗಿ ನಾವು ನೋಡೋದಾದರೆ, ಅಷ್ಟು ಮಾತ್ರವಲ್ಲ, ನಮ್ಮ ಪ್ರಾರ್ಥನೆಯೂ ಕೂಡ ದೇವರ ಸನ್ನಿಧಿಗೆ ತಲುಪಬೇಕಂದ್ರೆ ಮುಖ್ಯವಾಗಿ 3 ಅಂಶಗಳನ್ನು ನಾವು ಮರೆಯದೆ ಮಾಡಲೇಬೇಕು. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ನೋಡೋಣ, ಈ 3 ಅಂಶಗಳನ್ನು ಸಂಕ್ಷಿಪ್ತವಾಗಿ ಈ ಸಂದೇಶದಲ್ಲಿ ನಾನು ಹಂಚಿಕೊಳ್ಳುವನಾಗಿದ್ದೀನಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ತಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ನಿಮ್ಮ ದೇಹಗಳು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞಗಳನ್ನಾಗಿ ಅರ್ಪಿಸಿರಿ, ಇದೇ ನೀವು ಸಲ್ಲಿಸುವಂಥ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ. ದೇವರಿಗೆ ಮಹಿಮೆ ಆಗಲಿ. ಈ ವಚನದಲ್ಲಿ ನಾವು ನೋಡ್ತೇವೆ, ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ ನಾವು ನೋಡೋದಾದರೆ, ದೇವರಿಗೆ ಕರ್ತನಿಗೆ ನಮ್ಮ ದೇಹಗಳನ್ನು ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ಪ್ರಿಯರೇ, ಯಾಕಂದರೆ ಈ ದೇಹ ಎಂಬುದು ಆತನು ಕ್ರಯಕ್ಕೆ ಕೊಳ್ಳಲ್ಪಟ್ಟಂಥ ಒಂದು ದೇಹವಾಗಿದೆ. ಅಷ್ಟು ಮಾತ್ರವಲ್ಲ, ದೇವರು ತನ್ನ ಆಲಯವನ್ನಾಗಿ ಮಾಡಿಕೊಂಡಿದ್ದಾನೆ. ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾನೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19-20ನೇ ವಚನದಲ್ಲಿ ನೋಡುವಾಗ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟರು, ಯು ವೇರ್ ಬಾಟ್ ಎಟ್ ದ ಪ್ರೈಸ್ ಎಂಬುದಾಗಿ. ಆದ್ದರಿಂದ ಈ ದೇಹದ ಮೂಲಕ ನಾವೇನು ಮಾಡಬೇಕು, ದೇವರ ನಾಮವನ್ನು ಮಹಿಮೆ ಪಡಿಸುವುದು ಮತ್ತು ಪ್ರಚುರಪಡಿಸುವುದು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ದೇವರಿಗೆ ಸ್ತೋತ್ರವಾಗಲಿ. ಈ ಮೀಸಲಾಗಿಯೂ ಎಂಬುದಾಗಿ ನಾವು ನೋಡುವಾಗ, ನಾವು ಮುಖ್ಯವಾಗಿ ಪರಿಶುದ್ಧತೆಯಲ್ಲಿ ನಾವು ಜೀವಿಸಬೇಕು. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 13:12ರಲ್ಲಿ ನಾವು ನೋಡುವಾಗ, ನೀವು ಎಲ್ಲರೊಂದಿಗೂ ಸಮಾಧಾನದಿರುವುದಕ್ಕೂ ಪರಿಶುದ್ಧತೆಯಿಂದ ಇರುವುದಕ್ಕೂ ಪ್ರಯತ್ನ ಮಾಡಿರಿ ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ. ಹಾಗಾಗಿ ನಾವು ಮೀಸಲಾಗಿ ಎಂಬುದಾಗಿ ನೋಡೋದಾದರೆ ಪರಿಶುದ್ಧತೆ ಬಹಳ ಮುಖ್ಯವಾಗಿದೆ. ಯಾಕಂದರೆ ಪರಿಶುದ್ಧತೆ ಇಲ್ಲದೆ ನಾವು ಯಾರನ್ನು ದೇವರನ್ನು ನೋಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಈ ಮೀಸಲಾಗಿಯೂ ಮತ್ತು ಮೆಚ್ಚುಗೆಯಾಗಿಯೂ ಎಂಬುದಾಗಿ ನೋಡೋದು, ನಾವು ದೇವರಿಗೆ ಫಲಗಳನ್ನು ಕೊಡುವುದರ ಮುಖಾಂತರ ಸಾಕ್ಷಿಯ ಜೀವಿತವಾಗಿರ್ಬೋದು, ಆತ್ಮಗಳನ್ನು ಆದಾಯ ಮಾಡುವಂಥ ಜೀವಿತ ನಮ್ಮದಾಗಿದ್ದರೆ ಖಂಡಿತವಾಗಲೂ ದೇವರು ನಮ್ಮನ್ನು ಮೆಚ್ಚುವಂಥವನಾಗಿದ್ದಾನೆ. ಆತನು ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ದೇವರು ನಮ್ಮನ್ನು ಮೆಚ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ಎರಡನೇದಾಗಿ ನೋಡುವುದಾದರೆ, ಅಪೊಸ್ತಲನಾದಂಥ ಪೌಲ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9-10ನೇ ವಚನದ ಕೊನೆಯ ಭಾಗದಲ್ಲಿ ನಾವು ನೋಡ್ತೇವೆ, ಆತನ ಮಗನ ಸುವಾರ್ತೆಯನ್ನು ಸಾರುತ್ತಾ ನಾನು ಆತ್ಮದಲ್ಲಿ ಆತನನ್ನು ಆರಾಧಿಸುವನಾಗಿದ್ದೇನೆ ಎಂಬುದಾಗಿ. ನೋಡಿ, ನಾವು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಸಾರುವಂಥ ಒಂದು ಹಂಗಿನಲ್ಲಿದ್ದೇವೆ.
1 ಕೊರಿಂಥ 9:16 ದೇವರ ವಾಕ್ಯ ಹೇಳ್ತಾರೆ, ಸುವಾರ್ತೆ ಸಾರದಿದ್ದರೆ ನನ್ನ ಗತಿಯನ್ನು ಹೇಳಲಿ. ಅದು ನಮಗೆ ಕೊಡಲ್ಪಟ್ಟಿರುವ ಒಂದು ಕರ್ತವ್ಯ, ಜವಾಬ್ದಾರಿಯಾಗಿದೆ ಪ್ರಿಯರೇ. ಆದ್ದರಿಂದ ನಾವು ಆತ್ಮದಲ್ಲಿ ಆರಾಧಿಸಬೇಕು. ಹೇಗೆ ಎಂಬುದಾಗಿ ನೋಡಿದರೆ, ಆತನ ಮಗನ ಸುವಾರ್ತೆ ಅಂದರೆ ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಇತರರಿಗೆ ಸಾರುವುದರ ಮುಖಾಂತರ ನಾವು ಆತ್ಮದಲ್ಲಿ ಆರಾಧಿಸುವವರಾಗಿರಬೇಕು. ಮೂರನೇದಾಗಿ ನಾವು ನೋಡೋದಾದರೆ, ಯೆಹೋಶುವನಿಗೆ ಕೊಟ್ಟಂಥ ಒಂದು ಆಜ್ಞೆ ದೇವರು ಇದು ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುತ್ತೆ, ಈ ಧರ್ಮಶಾಸ್ತ್ರವು ನಿನ್ನ ಬಾಯಲ್ಲಿರಲಿ, ಹಗಲಿಳಿಯೋ ಅದನ್ನು ಧ್ಯಾನಿಸು, ಅದನ್ನು ಕೈಗೊಂಡು ನಡಿ. ಹೀಗೆ ಮಾಡಿದರೆ ನೀನು ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ ಎಂಬುದಾಗಿ ಅಲ್ಲಿ ದೇವರು ಹೇಳುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ಈ ನಮ್ಮ ದೇವರ ವಾಕ್ಯಗಳು ನಮ್ಮ ಬಾಯಲ್ಲಿರಬೇಕು ಪ್ರಿಯರೇ. ನಾವು ಅದನ್ನು ಧ್ಯಾನಿಸಬೇಕು. ಧ್ಯಾನ ಮಾಡುವಾಗ ದೇವರಿಗೂ ಮತ್ತು ಪರಲೋಕಕ್ಕೂ ದೇವರಿಗೂ ಮತ್ತು ನಮಗೂ ಒಂದು ನಿಕಟವಾದ ಸಂಬಂಧ ನಮಗೇನಾಗ್ತದೆ, ಉಂಟಾಗ್ತದೆ. ಅದನ್ನು ಕೈಗೊಂಡು ನಡೆಯುವಾಗ ವಿಧೇಯತೆ, ಅದು ದೇವರಿಗೆ ಒಂದು ದೊಡ್ಡ ಆರಾಧನೆಯಾಗಿದೆ ಪ್ರಿಯರೇ. ವಿಧೇಯತೆಯನ್ನು ದೇವರು ಮೆಚ್ಚುವಂತವನಾಗಿದ್ದಾನೆ. ಮತ್ತು ಅಷ್ಟು ಮಾತ್ರವಲ್ಲ, ನಾವು ಕೃತಾರ್ಥರಾಗ್ತೇವೆ. ಅಂದರೆ ಮೂರನೇದಾಗಿ ನಾವು ನೋಡಬೇಕಾದ್ರೆ ವಿಧೇಯತೆ ದೇವರಿಗೆ ಬಹಳ ಮುಖ್ಯ. ಅದರ ವಾಕ್ಯವನ್ನು ಕೇಳಿ ಕೈಗೊಂಡು ಧ್ಯಾನಿಸಿ ಕೈಗೊಂಡು ನಡೆಯುವಾಗ, ವಿಧೇಯರಾಗುವಾಗ ಖಂಡಿತವಾಗಲೂ ನಮ್ಮ ಜೀವಿತವನ್ನು ನಾವು ಧ್ಯಾನಿಸುವಾಗ ನಮ್ಮ ಜೀವಿತವನ್ನು ಗಮನಿಸಿ ನಡೆಯಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ನಾವು ಸಭೆಗಳಲ್ಲಿ ಹೋಗಿ ಆರಾಧನೆ ಮಾಡುವಂಥ ನಾವು ಈ 3 ಆರಾಧನೆಗಳು ನಮ್ಮ ಜೀವಿತದಲ್ಲಿ ಇದೆಯಾ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಇಲ್ಲವಾದಲ್ಲಿ ನಾವು ದೇವರಿಗೆ ಸಮರ್ಪಿಸಿಕೊಡೋಣ. ದೇವರೇ, ಖಂಡಿತವಾಗಲೂ ನಾನು ಈ 3 ಆರಾಧನೆಯನ್ನು ಈ ಹೊಸ ವರ್ಷದ ಮೊದಲನೇ ತಿಂಗಳಲ್ಲಿ ನಾನು ತೀರ್ಮಾನ ತೆಗೆದುಕೊಳ್ತೇನೆ ಎಂಬುದಾಗಿ ನಾವು ದೇವರಿಗೆ ಸಮರ್ಪಿಸುವುದಾದರೆ ಖಂಡಿತವಾಗಲೂ ನೋಡಿ, ನಮಗೆ ಸಾಧ್ಯವಾಗಿರುವಂಥದ್ದನ್ನೇ ದೇವರು ನಮಗೆ ಕೊಟ್ಟಿರುವುದು. ಅಸಾಧ್ಯವಾದದ್ದನ್ನು ಆತನು ಮಾಡಿ ಹೋಗಿದ್ದಾನೆ. ಆದರೆ ಅದೇ ಸಮಯದಲ್ಲಿ ಕೆಲವು ಜವಾಬ್ದಾರಿಗಳನ್ನು, ಕೆಲವು ಕಾರ್ಯಗಳನ್ನು ನಮಗೆ ಮಾಡಲಿಕ್ಕೆ ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಈ 3 ಆರಾಧನೆಗಳು ನಮ್ಮ ಜೀವಿತದಲ್ಲಿ ಇದೆಯಾ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಮೊದಲನೇದಾಗಿ ನಮ್ಮ ದೇಹದ ಮೂಲಕ ಮೀಸಲಾಗಿಯೂ ಮೆಚ್ಚುಗೆ ಇರುವುದರ ಮೂಲಕ, ಎರಡನೇದಾಗಿ ಯೇಸುವಿನ ಸುವಾರ್ತೆಯನ್ನು ಸಾರುವುದರ ಮುಖಾಂತರ ಆತ್ಮದಲ್ಲಿ ಆರಾಧಿಸೋದು, ಮೂರನೇದಾಗಿ ಆತನ ವಾಕ್ಯವನ್ನು ಕೇಳಿ ಕೈಗೊಂಡು ಧ್ಯಾನಿಸಿ ಅದನ್ನು ಪ್ರೈಸ್ ಗಾಡ್ ಅದಕ್ಕೆ ವಿಧೇಯರಾಗೋದ್ರ ಮೂಲಕ ನಾವೇನು ಮಾಡೋದು, ನಮ್ಮ ಮನಸ್ಸಿನಲ್ಲಿ ಅದನ್ನು ಧ್ಯಾನ ಮಾಡುವಾಗ ನಾವು ಹೃದಯದಲ್ಲಿ ಆತನನ್ನು ಆರಾಧಿಸುವವರಾಗಿದ್ದೇವೆ. ಅದನ್ನು ಕೈಗೊಂಡು ನಡೆಯುವಾಗ ನಮ್ಮ ಜೀವಿತದ ಮೂಲಕವೇ ಆತನನ್ನು ನಾವು ಘನಪಡಿಸುವಂಥವರಾಗಿರ್ತೇವೆ ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ. ವಾಕ್ಯಗಳ ಮೂಲಕ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೌದು ಕರ್ತನೇ, ಈ 3 ಆರಾಧನೆಗಳು ನನ್ನ ಜೀವಿತವೇ ಒಂದು ಆರಾಧನೆಯಾಗಲಿ. ನಿನ್ನ ಕಾರ್ಯ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನಿನಗೆ ಆರಾಧನೆ ಮಾಡ್ತೆ. ನಿನ್ನ ವಾಕ್ಯಗಳನ್ನು ಧ್ಯಾನಿಸುವುದರ ಮುಖಾಂತರ ವಿಧೇಯರಾಗುವುದರ ಮುಖಾಂತರ ನಾನು ನಿಮಗೆ ಆರಾಧನೆಯನ್ನು ಮಾಡುವಂಥವರಾಗಿರಬೇಕೆಂಬುದಾಗಿ ನಾವು ಈ ವೇಳೆಯಲ್ಲಿ ಒಪ್ಪಿಸಿಕೊಡೋಣ. ಈ ದಿನವೆಲ್ಲ ದೇವರು ನಿಮ್ಮನ್ನು ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ, ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವೇಳೆಯಲ್ಲಿ ಕರ್ತನೆ, ಹೌದು ನಮ್ಮ ಜೀವಿತದಲ್ಲಿ 3 ಆರಾಧನೆಗಳು ಅಪ್ಪ ಕರ್ತನೆ, ಮುಖ್ಯವಾಗಿ ಇವುಗಳನ್ನು ಮಾಡಲು ನಮಗೆ ನಿನ್ನ ಕೃಪೆಯನ್ನು ಕೇಳಿಕೊಳ್ತೇವೆ. ನಿಮ್ಮ ಬಲವನ್ನು, ನಿನ್ನ ಪರಿಶುದ್ಧಾತ್ಮ ನಡೆಸುವಿಕೆಯನ್ನು ನಾವು ಕೇಳಿಕೊಳ್ತಾ ಇದ್ದೇವೆ. ದೇವರೇ, ನೀವು ತಾನೇ ಕರ್ತನೆ ನಮ್ಮನ್ನು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ನಜರೇತಿನ ಯೇಸು ಕ್ರಿಸ್ತರ ಧನ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವವುಳ್ಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.